ಬ್ರೋ ಕಾರ್ಪೊರೇಟಲ್ಲಿ ಹೆಂಗ್ ಬ್ರೋ ಸಕ್ಸೀಡ್ ಆಗೋದು? ನೋಡಪ್ಪ, ಕಾರ್ಪೊರೇಟಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಈ ಒಂದು ಐಟಮ್ ತುಂಬ ಇಂಪಾರ್ಟೆಂಟ್. ಇದು ಆ್ಯಕ್ಚುಲಿ ನಂದಲ್ಲ, ಪಕ್ಕದವಂತು. ಕೆಲವರು ಇದನ್ನ ಉಪಯೋಗಿಸ್ತಾರೆ, ಕೆಲವರು ನಾಲ್ಕನೇ ಉಪಯೋಗಿಸ್ತಾರೆ. ನಿನ್ಗೆ ಯಾವ್ದು ಸರಿ ಅನ್ಸುತ್ತೆ ನೀನು ಅದನ್ನೇ ಮಾಡು. ನೀನು ಹುಡುಗಿಯಾಗಿ ಹುಟ್ಟಿದ್ರೆ ಇದ್ರ ಅವಶ್ಯಕತೆ ನಿಂಗೆ ಇರ್ತಾ ಇರಲ್ಲ. ಅನ್ಫಾರ್ಚುನೇಟ್ಲಿ ನೀನು ಗಂಡಸಾಗಿ ಹುಟ್ಬಿಟ್ಟಿದ್ಯಾ, ಸೊ ಹ್ಯಾವ್ ನೋ ಅದರ್ ಚಾಯ್ಸ್. ಬ್ರೋ ಏನಿದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಓಕೆ, ನಿನ್ಗೆ ಅರ್ಥ ಆಗೋ ಥರದ್ದು ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮ ಮ್ಯಾನೇಜರ್ ಕ್ಯೂಬಿಕಲ್ ಕೂತ್ಕೊಂಡು ಆನ್ ಒಂದು ಕೆಲಸ ಮಾಡ್ಬೇಕಾದ್ರೆ ನೀನು ಪದೇ ಒಂದು ಡೆಸ್ಕ್ ಹತ್ರ ಹೋಗಿ ಯು ಲುಕ್ ಸೋ ಟೈರ್ಡ್ ಬ್ರೇಕ್ ಅಂತ ಕಿತ್ತೋಗಿರೋ ವಯಸ್ಸಲ್ಲಿ ಒಂದು ಬ್ರೇಕ್ ಕರಿಬೇಕು. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಒಂದು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅವ್ನ ಅಕಸ್ಮಾತ್ ಸಿಗರೇಟ್ ಹೊಡೆಯಲಿದೆ, ನಿನ್ನ ಸಿಗರೇಟ್ ಅನ್ನು ಕೊಡಬೇಕು. ಆ ಸಿಗರೇಟು ನೀನೇ ಲೈಟ್ ಮಾಡಬೇಕು. ಅವ್ನ ಬರ್ಡೇ ಅನ್ನೋ ಟೈಮಲ್ಲಿ ಇಡೀ ಟೀಮ್ ಅವ್ರದ್ದು ದುಡ್ಡು ಕಲೆಕ್ಟ್ ಮಾಡಿ ಅವ್ನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಆದರೆ ನೀನೇ ನಿಮ್ಮ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿದೆ ಅನ್ನೋ ಥರ ಬಿಲ್ಡಪ್ ಹೋಗಬೇಕು. ಅವ್ನ ಬರ್ಡೇ ಅಷ್ಟೇ ಅಲ್ಲ, ಅವ್ನದು ಅವ್ರ ಹೆಂಡ್ತಿದ್ದು, ಹಳೆ ಮನೆಯವ್ರದ್ದು, ಹಿಂದೆ ಮನೆಯವ್ರದ್ದು, ಕೆಳಗಡೆ ಮನೆಯವ್ರದ್ದು, ಹಳೆ ಡಬ್ಗಳದ್ದು, ಅವ್ರ ಮನೆ ನಾಯಿ ಬರ್ಡೇ ಆದರೂ ನೀನು ಅವ್ನಿಗೆ ಫೋನ್ ಮಾಡಿ ವಿಶ್ ಮಾಡಬೇಕು. ಇಷ್ಟೆಲ್ಲ ಮಾಡಕ್ಕೆ ನೀನು ರೆಡಿ ಅಂದರೆ ಅಲ್ಲಿ ನೋಡಿ ಕಾಣಿಸ್ತಿದ್ದೀರಲ್ಲ, ಅವನ ಥರ ಇರ್ತೀಯ, ಇಲ್ಲ ನನ್ನ ಥರ ಇರ್ತೀಯ. ಸೊ ಚಾಯ್ಸ್ ಇಸ್ ಯುವರ್ಸ್. ಬ್ರೋ, ನಿಮ್ಮ ಆಫೀಸಲ್ಲಿ ಎಷ್ಟು ಫ್ಲೋರ್ ಇದೆ ಹೇಳಿ? ಒಂದು 15 ಫ್ಲೋರ್ ಇರ್ಬೋದು. 15ನೇ ಫ್ಲೋರಿಂದ ನಾನು ಕೆಳಗಡೆ ದುಡ್ಬಿಡ್ತೀನಿ. ಆದರೆ ಈ ಹಲ್ಕ ಕೆಲಸ ಮಾಡೋದಕ್ಕೆ ಮಾಡೋಕ್ಕಲ್ಲ.